ದ್ವಿತೀಯ PUC ಪರೀಕ್ಷೆ, ವಾರ್ಷಿಕ ಪರೀಕ್ಷೆ 3, ಯಾರೆಲ್ಲ ವಾರ್ಷಿಕ ಪರೀಕ್ಷೆ 1 ಮತ್ತು 2ರಲ್ಲಿ ಯಾರು ಅನುತ್ತೀರ್ಣರಾಗಿದ್ದೀರಾ, ಫೇಲ್ ಯಾರಾಗಿದ್ದೀರಾ, ಈಗ 3ನೇ ಒಂದು ಅವಕಾಶ ಸಿಕ್ಕಿದೆ. ಈ ಕನ್ನಡ ಎಕ್ಸಾಮ್ ಆಗಿದೆ, ರಾಜ್ಯಶಾಸ್ತ್ರ ಎಕ್ಸಾಮ್ ಇವತ್ತು ಮುಗಿದಿದೆ, ಮತ್ತೀಗ ಸೋಷಿಯಾಲಜಿ ಆಗಿರ್ಬೋದು, ಎಕನಾಮಿಕ್ಸ್ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಈ ಕೆಲವೊಂದಿಷ್ಟು ಸಬ್ಜೆಕ್ಟ್ ರಿಮೈನಿಂಗ್ ಇದೆ. ನಾನು ಏನು ಹೇಳ್ತೀನಿ ಅಂತಂದರೆ, ಯಾರೆಲ್ಲ ಫೇಲ್ ಆಗಿದ್ದೀರಾ ಏನೂ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ, ತಲೆನೇ ಕೆಡಿಸ್ಕೊಬೇಡಿ, ನಾನಿದ್ದೀನಿ ನೋಡಿ. ಜಸ್ಟ್ ನಾನು ಹೇಳುವಂಥ ಕೆಲವೊಂದಿಷ್ಟು ಟಿಪ್ಸ್ಗಳನ್ನ ನೀವೇನಾದರೂ ಫಾಲೋ ಮಾಡಿದ್ದೆ ಆದಲ್ಲಿ ಆರಾಮಾಗಿ ಈ ಎಕ್ಸಾಮಲ್ಲಿ ನೀವು ಪಾಸ್ ಆಗ್ತಾರೆ. ಏನು ಮಾಡಬೇಕಾಗಿದ್ದರೆ ಜಸ್ಟ್ ನಮ್ಮ ಚಾನಲನ್ನು ಓಪನ್ ಮಾಡಿ, ಪ್ರತಿಯೊಂದು ಸಬ್ಜೆಕ್ಟ್ನ ಕ್ಲಾಸಸ್, ಇಂಪಾರ್ಟೆಂಟ್ ಕ್ವೆಶನ್ ಮೇಲಿರ್ತಕ್ಕಂಥ ಕ್ಲಾಸಸ್ ಮಾಡಿದ್ದೇನೆ. ಈಗ ಎಕ್ಸಾಮಿಗೆ ನೋಡಿ, ಎಕನಾಮಿಕ್ಸನ್ನು ಆ್ಯಸ್ ಎ ಎಕ್ಸಾಂಪಲ್ ಆಗಿ ತಗೊಂಡ್ರೆ ಅಲ್ಲಿ ನೋಡಿ, ಎಕನಾಮಿಕ್ಸಲ್ಲಿ 4 ಅಂಕದ ಪ್ರಶ್ನೆ, 6 ಅಂಕದ ಪ್ರಶ್ನೆ, 5 ಅಂಕದ ಪ್ರಶ್ನೆನ ಕೊಟ್ಟಿದ್ದೇನೆ. ಇಂಪಾರ್ಟೆಂಟ್ ಕೊಟ್ಟಿದ್ರ ಮೇಲೆ ಅದರ ಜೊತೆಗೆ ಅದರ ಆನ್ಸರನ್ನು ಕೊಟ್ಟಿದ್ದೇನೆ. ಆ ಆನ್ಸರನ್ನು ನಿಮಗೆ ಸುಲಭವಾಗಿ ಎಲ್ಲ ಟಾಪಿಕನ್ನು ವಿವರಣೆ ಮಾಡಿದ್ದೇನೆ. ಎಲ್ಲ ರೀತಿಯ ನೋಟ್ಸ್ ಆಗಿರ್ಬೋದು, PDF ನೋಟ್ಸ್ ಆಗಿರ್ಬೋದು, ಕ್ವೆಶ್ಚನ್ ಪೇಪರ್ ಆಗಿರ್ಬೋದು, ಸ್ಟಡಿ ಮೆಟೀರಿಯಲ್ಸ್ ಆಗಿರ್ಬೋದು, ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರ್ಬೋದು, ನಮ್ಮ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿದ್ದೀನಿ. ನೀವು ಒಂದ್ಸಲ ಹೋಗಿ ಅದನ್ನು ತಗೋಬೇಕು. ಲಿಟ್ರಲಿ ಪ್ರತಿಯೊಂದು ಸಬ್ಜೆಕ್ಟ್ನ PDF ನೋಟ್ಸ್ ನಿಮಗೆ ಟೆಲಿಗ್ರಾಮ್ ಚಾನಲಲ್ಲಿ ಸಿಗುತ್ತೆ. ಟೆಲಿಗ್ರಾಮ್ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಮತ್ತು ಪಿನ್ ಕಮೆಂಟಲ್ಲಿ ಕೊಟ್ಟಿರ್ತೀನಿ, ಹೋಗಿ ಜಾಯಿನ್ ಆಗಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾನೆ. ಈಗ ಯಾರು ಹೆದರುವ ಅವಶ್ಯಕತೆ ಇಲ್ಲ, ಸ್ವಲ್ಪ ಟೈಮ್ ಕಡಿಮೆ ಇದೆ. ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ವಿಡಿಯೋ ಮಾಡಿದ್ದೀನಿ. 13ನೇ ತಾರೀಕು ಇಂಗ್ಲೀಷ್ ಎಕ್ಸಾಮ್ ಇದೆ. ಅದೇ ರೀತಿ ಸೋಷಿಯಾಲಜಿ ಇಂಪಾರ್ಟೆಂಟ್ ಕ್ವೆಶನ್, 4 ಮಾರ್ಕ್ಸ್ ಇಂಗ್ಲೀಷ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಪ್ರತಿಯೊಂದನ್ನು ಕೊಡ್ತೀನಿ. ಪ್ರತಿಯೊಂದು ಆಲ್ರೆಡಿ ಅಪ್ಲೋಡ್ ಕೂಡ ಮಾಡಿದ್ದೀನಿ ಚಾನಲಲ್ಲಿ, ಹೋಗಿ ತಗೊಳ್ಳಿ. ಇದನ್ನಿಷ್ಟನ್ನು ಯೂಟಿಲೈಸ್ ಮಾಡಿಕೊಂಡು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಿಮಗೆ ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ನಿಮಗೆ ತಗೊಂಡ್ಬರ್ತೀನಿ. ಯಾರೆಲ್ಲ ಈಗ 3rd ಎಕ್ಸಾಮಲ್ಲಿ ಪ್ರಿಪರೇಷನ್ ಮಾಡ್ತಿದ್ದಾರೆ ಅವ್ರಿಗೆಲ್ಲ ತುಂಬ ಹೆಲ್ಪ್ ಆಗುತ್ತೆ. ಮತ್ತೆ ನಮ್ಮ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ ಸ್ನೇಹಿತರೆ.